ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಇರುವಂಥ ಸಾಮಗ್ರಿಗಳಿಂದ ತುಂಬಾ ಸುಲಭವಾಗಿ ಚಾಕ್ಲೇಟ್ ಮಾಡತ್ತೇನೆ ರೀ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಾಡ್ಕೊಡ್ಬೋದು. ಈಗ ನೋಡಿರಿ, ಒಂದು ಪಾತ್ರೆಗೆ ನೀರು ಹಾಕಿ, ನೀರು ಕುದಿ ಬಂದಮೇಲೆ ಒಂದು ಬೌಲ್ ಇಟ್ಕೊತೇನೆ ರೀ. ಅದರೊಳಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೋತೇನೆ. ತುಪ್ಪ ಹಾಕ್ಕೊಂಡು ಹಾಗೆ 1 ಕಪ್ಪಷ್ಟು ಹಾಲಿನ ಪುಡಿ ಹಾಕ್ಕೊಳತ್ತೇನೆ ರೀ. ಹಾಲಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮಕ್ಕಳು ಯಾರ ಮನೇಲಿ ಇರ್ತಾರೆ ನೋಡ್ರಿ, ಈ ಥರ ನೀವು ಚಾಕ್ಲೇಟ್ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ. ಈಗ ನೋಡ್ರಿ 2 ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡೇನ್ರಿ. ಕೋಕೋ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಇದ್ರೊಳಗಿದ್ದು ಕೋಕೋ ಪೌಡ್ರ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು 3 ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಳತ್ತೀನಿ ರೀ. ಬೇಕಾದರೆ ನಿಮ್ಗೆ ಎಷ್ಟು ಸಕ್ಕರೆ ಬೇಕು ನೋಡಿಕೊಂಡು ನೀವು ಆ ಪ್ರಮಾಣದಲ್ಲಿ ಇದನ್ನು ಸಕ್ಕರೆ ಪುಡಿ ಹಾಕ್ಕೋಬೋದು. ಈಗ ನೋಡಿರಿ, ಅಷ್ಟೂ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡೇನಿ ರೀ. ಈಗ ನೋಡಿರಿ, ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳತ್ತೀನಿ ರೀ. ಹಾಲು ಸ್ವಲ್ಪ ತಂಪಿರಬೇಕು, ಬಿಸಿ ಹಾಲು ಹಾಕ್ಕೋಬೇಡ್ರಿ. ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈಗ ಕರೆಕ್ಟ್ ಆಯಿತು. ಈಗ ನಾನು ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು, ಇನ್ನು ನೀವು ಚಾಕ್ಲೇಟ್ ಮಾಡ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೀವು ಶೇಪ್ ಕಟ್ಕೋಬೇಕು. ಈಗ ನೋಡಿರಿ, ಅಕಸ್ಮಾತ್ ನಿಮ್ಮ ಮನೇಲಿ ಇವು ಇರಲಿಲ್ಲ ಅಂದರೆ ನೀವು ಐಸ್ ಕ್ಯೂಬ್ ಮಾಡ್ತಿರ್ತೀರಲ್ಲ ಅದರೊಳಗೆ ಆದರೂ ಹಾಕ್ಕೋಬೋದು. ಇದನ್ನು ನೀವು ಫ್ರಿಜ್ಜಲ್ಲಿ 1-2 ತಾಸು ಇಟ್ಟರೆ ಚಾಕ್ಲೇಟ್ ರೆಡಿ ಆಯ್ತು ನೋಡಿರಿ. ಮನೇಲಿ ಮಕ್ಕಳಿದ್ರೆ ಇಷ್ಟಪಟ್ಟು ತಿಂತಾರೆ, ನೀವು ಮಾಡಿರಿ. ಈಗ ನೋಡಿರಿ, ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ ಮಾಡಕತ್ತೀನಿ. ಈ ಡೈರಿ ಮಿಲ್ಕ್ ಚಾಕ್ಲೇಟ್ ಹೇಗೆ ಮಾಡೋದಂತ ತೋರಿಸ್ತೀನಿ. ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ನೋಡಿರಿ, ನಾನು ಒಂದು 5 ನಿಮಿಷ ನೀರನ್ನು ಕುದಿಸ್ಕೋತೇನೆ ರೀ ಒಂದು ಪಾತ್ರೆ ಒಳಗೆ. ಹಾಗೆ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೋತೀನಿ ರೀ. ಈಗ ಇದಕ್ಕೆ ನಾನು ಒಂದು 5 ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ ರೀ. ಹಾಗೆ ಒಂದು 5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳತ್ತೀನಿ. ನೋಡಿರಿ, ಅದೇ ನಿಮ್ಗೆ ಎಷ್ಟು ಸಕ್ಕರೆ ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು. ಕಡಿಮೆ ಬೇಕಾದರೆ ಕಡಿಮೆ, ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಈಗ ನೋಡಿರಿ, ಇದಕ್ಕೆ ನಾನು 6 ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು 5 ಸ್ಪೂನಷ್ಟು ಹಾಲು ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿರಿ, ಇದು ಕರೆಕ್ಟಾಗಿ ರೆಡಿ ಆಗೈತಿ. ಈಗ ನಾನು ಸಿಲಿಕಾನ್ ಚಾಕ್ಲೇಟ್ ಮೆಟೀರಿಯಲ್ ಒಳಗೆ ನಾನು ಈ ಡೈರಿ ಮಿಲ್ಕ್ ಮಾಡ್ಕೊಂಡಿರ್ತೀನಲ್ಲ ಇದನ್ನು ಒಂದೊಂದಾಗಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಶೇಪ್ ಮಾಡ್ಕೋಬೇಕು. ಮಾಡ್ಕೊಂಡೊಂದು ಫ್ರಿಜ್ಜಲ್ಲಿ 1 ತಾಸಾದರೂ ಇಡಬೇಕು. ಇದನ್ನು ಇಟ್ಮೇಲೆ ನೋಡಿರಿ, ಫ್ರಿಜ್ಜಿಂದ ತೆಗೆದ್ಮೇಲೆ ನೋಡಿರಿ, ಡೈರಿ ಮಿಲ್ಕ್ ಚಾಕ್ಲೇಟ್ ರೆಡಿ ಆಯಿತು. ಮನೆಯಲ್ಲಿ ಮಕ್ಕಳಿದ್ರಂತೂ ಇಷ್ಟಪಟ್ಟು ತಿಂತಾರೆ. ನೀವು ನಿಮ್ಮ ಮನೇಲಿ ಮಾಡಿಕೊಡ್ರಿ. ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿನ ತೊಗೊಂಡು ಬರ್ತೀನಿ. ಬಾಯ್ ಫ್ರೆಂಡ್ಸ್.